ನಿಮ್ಮಲ್ಲಿ ಎಷ್ಟೊಂದು ಜನಗೆ ಯುಲಿಪ್ ಅಂದರೆ ಏನು ಅಂತ ಕೇಳಿದ್ರೆ ಮ್ಯೂಚುವಲ್ ಫಂಡ್ ಎಷ್ಟು ಗೊತ್ತಿರುತ್ತೆ, ಯುಲಿಪ್ ಅಂದರೆ ಎಷ್ಟು ಗೊತ್ತಿರಲ್ಲ. ಅದರ ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್. ಮ್ಯೂಚುವಲ್ ಫಂಡ್ ಯಾರು ಗೊತ್ತು? ಮ್ಯೂಚುವಲ್ ಫಂಡ್ ಅಂದ್ರೆ ಏನು? ಒಂದು ನಿಮ್ಮ ಹತ್ರ ಎಲ್ಲ ದುಡ್ಡನ್ನ SIP ಮೂಲಕನೋ ಅಥವಾ ಒಟ್ಟು ದುಡ್ಡನ್ನ ಮೂಲಕನೋ ಕಲೆಕ್ಟ್ ಮಾಡಿ ಒಬ್ಬ ಫಂಡ್ ಮ್ಯಾನೇಜರ್ ದುಡ್ಡನ್ನ ಕಲೆಕ್ಷನ್ ಮಾಡ್ತಾನೆ, ಮಾಡಿ ಅದನ್ನ ಕೆಲವು ಫಂಡ್ಗಳಲ್ಲಿ ಇನ್ವೆಸ್ಟ್ ಮಾಡ್ತಾನೆ. ಫಂಡ್ ಅಂದ್ರೇನು? ಕಲೆಕ್ಷನ್ ಆಫ್ ಸ್ಟಾಕ್ಸ್. ಆ ಕಲೆಕ್ಷನ್ ಆಫ್ ಸ್ಟಾಕ್ಸ್ ಥೀಮ್ ಬೇಸ್ಡ್ ಇರುತ್ತೆ. ಥೀಮ್ ಬೇಸ್ಡ್ ಅಂದರೆ ಇಂಡಿಯಾ ಗ್ರೋತ್ ಫಂಡ್ ಅಂತ ಇರುತ್ತೆ, ಅಥವಾ ಎಮರ್ಜಿಂಗ್ ಫಂಡು, EV ಫಂಡ್, ಅಂದರೆ ಆ ಥರ ಕಂಪ್ನಿಗಳಲ್ಲಿ ಇನ್ವೆಸ್ಟ್ ಮಾಡಿರ್ತಾನೆ, ಅಥವಾ ಹೈಬ್ರಿಡ್ ಫಂಡು, ಡೆಟ್ ಫಂಡು, ಈ ಥರ ಕಾಂಬಿನೇಷನ್ ಎಲ್ಲ ಇನ್ವೆಸ್ಟ್ ಮಾಡಿರ್ತಾನೆ. ಆ ಫಂಡ್ ಮ್ಯಾನೇಜರ್ ಕೆಲಸನೇ ನಿಮ್ಮ ಒಂದು ಇನ್ವೆಸ್ಟೆಡ್ ಏನೋ ಒಂದು ದುಡ್ಡಿರುತ್ತೆ ಅದನ್ನ ಮ್ಯಾನೇಜ್ ಮಾಡೋದು. ಅಂದರೆ ನಿಫ್ಟಿಗಿಂತ ಒಳ್ಳೆ ರಿಟರ್ನ್ಸ್ ಕೊಡಬೇಕು ಅಂತ ಒಂದು ಉದ್ದೇಶ ಇರಬೇಕು ಒಂದು, ಆಯ್ತಾ? ಇದೊಂದು ಫಂಡ್ ಮ್ಯಾನೇಜರ್ನ ಒಂದು ಉದ್ದೇಶ ಆಗಿರುತ್ತೆ. ಯುಲಿಪ್ ಅಂದರೆ ಯೂನಿಟ್ ಲಿಂಕ್ಡ್ ಇನ್ಶೂರೆನ್ಸ್ ಪ್ಲಾನ್ ಅಂತ, ಆಯ್ತಾ? ಇದರಲ್ಲಿ ಒಂದು ಕ್ಯಾಚ್ ಇದೆ. ಏನು ಕ್ಯಾಚು? ನೀವೊಂದು 10,000 ರೂಪಾಯಿ SIP ಕಟ್ತೀರ ಅಂತ ಅನ್ಕೊಳ್ಳೋಣ. ಆ 10,000 ರೂಪಾಯಿ SIPನ ಅವ್ರೇನು ಮಾಡ್ತಾರೆ ಅಂದರೆ, ಒಂದು ಫಾರ್ ಎಕ್ಸಾಂಪಲ್, ಆಯ್ತಾ, ಇಷ್ಟು ಹಿಂಗೆ ಇರ್ಬೇಕಂತಂತಿಲ್ಲ, ಒಂದು 6-7 ಸಾವಿರ ರೂಪಾಯಿ ಇನ್ವೆಸ್ಟ್ಮೆಂಟ್ಗೆ 3-4 ಸಾವಿರ ರೂಪಾಯಿ ಇನ್ಶೂರೆನ್ಸ್ ಪ್ರೀಮಿಯಮ್ಗೆ ಕಟ್ಟಿಸ್ಕೋತಾರೆ. ಅಂದರೆ ಅಕಸ್ಮಾತ್ ಇನ್ಶೂರೆನ್ಸ್ ಯುಲಿಪ್ ತೊಗೊಂಡಿರೋನು ಅಕಸ್ಮಾತ್ ಮಧ್ಯದಲ್ಲಿ ತೀರೋದ್ರೆ ಆ ಒಂದು ಸಮ್ ಅಶ್ಯೂರ್ಡ್ ಅಂತ ಇರುತ್ತೆ, ದುಡ್ಡು ಬಂದ್ಬಿಡುತ್ತೆ, ಪ್ಲಸ್ ಇನ್ವೆಸ್ಟ್ಮೆಂಟ್ ದುಡ್ಡು ವಾಪಸ್ ಬರುತ್ತೆ. ಈ ಥರ ಇರುತ್ತೆ. ಸೊ ಡಬಲ್ ಅಡ್ವಾಂಟೇಜ್ ಅಲ್ಲ ಸರ್, ಇದು ಒಳ್ಳೇದು ಅಂತ ನಿಮಗೆಲ್ಲ ಅನಿಸ್ಬೋದು, ಆಯ್ತಾ? ಎಷ್ಟು ಸೂಪರ್ ಇದು, ಎರಡು ಬಂದ್ಬಿಡ್ತಲ್ಲ ನನಗೆ ಅಂತ. ಬಟ್ ಇದರಂತಹ ಒಂದು, ನನ್ನ ಪ್ರಕಾರ ಇದರಂತಹ ಒಂದು ಬ್ರೈನ್ಲೆಸ್ ಒಂದು ಇನ್ವೆಸ್ಟ್ಮೆಂಟ್ ನನ್ನ ಪ್ರಕಾರ ಇನ್ನೊಂದಿಲ್ಲ, ಆಯ್ತಾ? ಯಾಕಂದರೆ ಯಾಕೆ ಅಂತ ಹೇಳ್ತೀನಿ, ಕೇಳ್ಕೊಳ್ಳಿ. ಇಲ್ಲಿ ಯುಲಿಪ್ನ ಎಲ್ಲ ಕ್ಷಮಿಸಿ, ಯಾರಾದರೂ ಮ್ಯೂಚುವಲ್ ಫಂಡ್ ಏಜೆಂಟ್ಸ್ ಯಾರಾದರೂ ನೋಡ್ತಾ ಇದ್ದಾರೆ, ನಿಮಗೆ ನಾವು ವಿರುದ್ಧ ಹೇಳ್ತಾ ಇದ್ದೀನಿ, ಕ್ಷಮಿಸಿ. ಯುಲಿಪ್ಪಲ್ಲೇ ಹೈಯೆಸ್ಟ್, ನನಗೆ ಗೊತ್ತಿರೋ ಹಾಗೆ ಹೈಯೆಸ್ಟ್ ಕಮಿಷನ್ ಸಿಗೋದು ಏಜೆಂಟ್ಸ್ಗೆ ಯುಲಿಪ್ಪಲ್ಲಿ. ಹಾಗಾಗಿ ಯುಲಿಪ್ನ ನಿಮಗೆ ಸೆಲ್ ಮಾಡೋಕ್ಕೆ ತುಂಬ ಜನ ಬರ್ತಾರೆ. ಆದರೆ ಯುಲಿಪ್ ನಿಮಗೆ ನಾಟ್ ಅಡ್ವಾಂಟೇಜಸ್. ಯಾಕೆ ಅಂತ ಹೇಳ್ತೀನಿ. ನೀವು ಈ ಸ್ಪ್ಲಿಟ್ ಮಾಡೋದ್ರಿಂದ ಫುಲ್ ಬೆನಿಫಿಟ್ಸ್ ತೊಗೊಳಕ್ಕಾಗಲ್ಲ. ನೀವೇ ಒಂದು ಸ್ವಲ್ಪ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ, ನಿಮಗೆ ಇಂಟರ್ನೆಟಲ್ಲೆಲ್ಲ ಕ್ಯಾಲ್ಕುಲೇಷನ್ ಮಾಡ್ಕೋಬೋದು. ನಿಮಗೆ ಟರ್ಮ್ ಇನ್ಶೂರೆನ್ಸ್, ಈಗ ಯುಲಿಪ್ಪಲ್ಲಿ ಸಮ್ ಅಶ್ಯೂರ್ಡ್ ಅಂತ ಇರುತ್ತೆ, ಯುಲಿಪ್ಪಲ್ಲಿ ಆ ಸಮ್ ಅಶ್ಯೂರ್ಡ್ಗೆ ನೀವೇ ಟರ್ಮ್ ಇನ್ಶೂರೆನ್ಸ್ ಸಪ್ರೇಟ್ ಆಗಿ ತಗೋಬೇಕಂದ್ರೆ ಅದ್ರ ಅರ್ಧ ಕಾಲ್ ಭಾಗದಲ್ಲಿ ತಗೋಬೋದು, ಆಯ್ತಾ? ಅಂದರೆ ಫಾರ್ ಎಕ್ಸಾಂಪಲ್, ಯುಲಿಪ್ಪಲ್ಲಿ ನಿಮಗೆ ಸಮ್ ಅಶ್ಯೂರ್ಡ್ ಬಂದು 10 ಲಕ್ಷ ಆಡ್ತೀನಿ ಅಂದ್ಕೊಳ್ಳೋಣ. 10 ಲಕ್ಷ ಟರ್ಮ್ ಇನ್ಶೂರೆನ್ಸ್ ಮಾಡೋಕ್ಕೆ ನಿಮಗೆ ಪ್ರಾಬಬ್ಲಿ ಒಂದು, ನಂಗೆ ಗೊತ್ತಿಲ್ಲ, ಒಂದು ನಿಮ್ಮ ಏಜ್ ಪ್ರಕಾರ 300 ರೂಪಾಯಿ, 400 ರೂಪಾಯಿ, 500 ರೂಪಾಯಿ ಈ ರೇಂಜಲ್ಲಿ ಇರುತ್ತೆ ಅಷ್ಟೇ. ಅದೇ ನೀವು ಯುಲಿಪ್ಪಲ್ಲಿ ನೀವು 2,000, 3,000 ಕಟ್ತಾ ಇರ್ತೀರಾ ಅಲ್ವಾ? ಸೊ ಆದರೂ ನಾವು ಇನ್ವೆಸ್ಟ್ಮೆಂಟ್ಗೆ ಹಾಕಿದ್ರೆ ನಮ್ಮ ಇನ್ವೆಸ್ಟ್ಮೆಂಟ್ ಫೋಕಸ್ಡ್ ಇರುತ್ತೆ. ಒಬ್ಬ ಫಂಡ್ ಮ್ಯಾನೇಜರ್, ಫೋಕಸ್ ಫಂಡ್ ಮ್ಯಾನೇಜರ್ ನಿಮ್ಮ ಫಂಡನ್ನ ಮ್ಯಾನೇಜ್ ಮಾಡ್ತಿರ್ತಾನೆ. ಸೊ ಇನ್ವೆಸ್ಟ್ಮೆಂಟ್ ಸಪ್ರೇಟು, ಇನ್ಶೂರೆನ್ಸ್ ಸಪ್ರೇಟ್. ಸೊ ಈ ಥರ ಮಾಡೋದ್ರಿಂದ ನಿಮಗೆ ಅಡ್ವಾಂಟೇಜಸ್ ಆಗಿರುತ್ತೆ. ಇನ್ನೊಂದು ವಿಷಯ ಯುಲಿಪ್ಪಲ್ಲಿ ಏನಂದರೆ, ಯುಲಿಪ್ಪಲ್ಲಿ ನಾವು ಒಂದು ಇನ್ಕಮ್ ಟ್ಯಾಕ್ಸ್ ಕೂಡ ನಿಮಗೆ ಬೆನಿಫಿಟ್ ಇರುತ್ತೆ. ನೀವು ಕಟ್ಟೋ ಪ್ರೀಮಿಯಮ್ ಇನ್ಕಮ್ ಟ್ಯಾಕ್ಸ್ಗೆ ಸೇವಿಂಗ್ಸ್ ಅಂತ ತೋರಿಸ್ಕೋಬೋದು. ಮ್ಯೂಚುವಲ್ ಫಂಡಲ್ಲೂ ಎಷ್ಟೊಂದಿದೆ, ನಿಮ್ಮ ಒಂದು ELSS ಕೆಲವು ಫಂಡ್ಗಳಿರುತ್ತೆ, ಅದರಲ್ಲಿ ನೀವು ಇನ್ಕಮ್ ಟ್ಯಾಕ್ಸ್ ಅದರಲ್ಲೂ ತೋರಿಸ್ಕೋಬೋದು. 5 ಇಯರ್ಸ್, ಯೂಶಲಿ ಯುಲಿಪ್ಪಲ್ಲಿ 5 ಇಯರ್ಸ್ ಲಾಕಿಂಗ್ ಪೀರಿಯಡ್ ಅಂತ ಇರುತ್ತೆ. 5 ಇಯರ್ಸ್ ಆದಮೇಲೆ ನೀವು ನಿಮ್ಮ ಫಂಡನ್ನ ವಿತ್ಡ್ರಾ ಕೂಡ ಮಾಡ್ಕೋಬೋದು. ಈ ಥರ ಕೆಲವು ಡಿಪೆಂಡ್ ಆನ್ ಯುಲಿಪ್, ಅದ್ರ ಪ್ರಕಾರ ಕೆಲವು ಲಾಕಿಂಗ್ ಪೀರಿಯಡ್ ವೇರಿಯೇಷನ್ಸ್ ಆಗ್ತಾ ಇರ್ಬೋದು. ಬಟ್ ಇನ್ಕಮ್ ಟ್ಯಾಕ್ಸ್ ಕೂಡ ನೀವು ಕಟ್ಟೋ ಪ್ರೀಮಿಯಮ್ನ ಇದು ಮಾಡ್ಕೋಬೋದು. ಬಟ್ ಮ್ಯೂಚುವಲ್ ಫಂಡಲ್ಲೂ ಮಾಡ್ಕೋಬೋದು. ನೀವು ಅಕಸ್ಮಾತ್ ಲಾಕಿಂಗ್ ಪೀರಿಯಡ್ ಇರುವಂತಹ ಒಂದು ತೊಗೊಂಡ್ರೆ 3 ಇಯರ್ಸ್ 5 ಇಯರ್ಸ್ ಇರೋಂಥ ಪೀರಿಯಡ್, ಅದರಲ್ಲಿ ನೀವು ಇನ್ಕಮ್ ಟ್ಯಾಕ್ಸ್ ಅದರಲ್ಲೂ ಕೂಡ ನೀವು ಸೇವ್ ಮಾಡ್ಕೋಬೋದು. ಓಕೆನಾ? ಸೊ ಈ ಥರ ಕೆಲವು ಫೈನ್ ಪ್ರಿಂಟ್ಸ್ಗಳಿರುತ್ತೆ. ಆ ಫೈನ್ ಪ್ರಿಂಟ್ಗಳನ್ನ ಓದ್ಕೊಂಡ್ರೆ ನಿಮಗೆ ಯುಲಿಪ್ ಏನೋ ಮ್ಯೂಚುವಲ್ ಫಂಡ್ ಗೊತ್ತಾಗುತ್ತೆ.